ನಾಳೆ ಇಲ್ಲ ನಾಡಿದ್ದು ಏನಾಗುತ್ತದೆ ಅನ್ನೋದು ಗೊತ್ತಿಲ್ಲ. ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸಿಎಂ ಬದಲಾವಣೆಯೋ ಸಚಿವ ಸಂಪುಟ ವಿಸ್ತರಣೆಯೋ ಗೊತ್ತಿಲ್ಲ. ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಸಿಎಂ ಬದಲಾವಣೆಯೋ ಅಥವಾ ಸಚಿವ ಸಂಪುಟ ವಿಸ್ತರಣೆಯೋ ಏನಾಗುತ್ತೆ ಗೊತ್ತಿಲ್ಲ. ನಾಳೆ ಇಲ್ಲ ನಾಡಿದ್ದು ಏನಾಗುತ್ತದೆ ಅನ್ನೋದು ಗೊತ್ತಾಗಲಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಳೆದ 15ರಿಂದ 20 ವರ್ಷಗಳಿಂದ ರಾಯಚೂರು ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಬಾರಿ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಿ ಬಂದಿದ್ದೇನೆ. ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿದ್ದೇನೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದ ಹಂಪನಗೌಡ ಬಾದರ್ಲಿ. ದೆಹಲಿಗೆ ತೆರಳಿದ್ದಂತ ಕಾಂಗ್ರೆಸ್ ಶಾಸಕ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ವಾಪಸ್. ನಾಳೆ ಸಿಎಂ ಬದಲಾವಣೆ ಆಗುತ್ತಾ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಏನು ಕೂಡ ಗೊತ್ತಿಲ್ಲ. ನಾಳೆ ಇಲ್ಲ ನಾಡಿದ್ದು ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಬಟ್ ಸಚಿವ ಸ್ಥಾನದ ಆಕಾಂಕ್ಷಿ ನಾನು ಕೂಡ ಅಂತ ಹೇಳಿರುವಂಥದ್ದು. ಈಗಾಗಲೇ ಹೈಕಮಾಂಡ್ ತೀರ್ಮಾನ ತಗೊಂಡಿದೆಯಲ್ಲ, ತೀರ್ಮಾನ ಪ್ರಕಾರ ಮುಖ್ಯಮಂತ್ರಿಗಳು ಅದನ್ನೇ, ಸಿದ್ದರಾಮಯ್ಯನವರು ಅದನ್ನೇ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಅದೇನ್ ತೀರ್ಮಾನ ಆಗಿರುತ್ತೆ ಮಾಡ್ತಾರ. ಅವ್ರು ಏನ್ ಅವ್ರ ತೀರ್ಮಾನ ಗೊತ್ತಾಗುತ್ತೆ ನಾಳೆ ನಾಡದ್ರಲ್ಲಿ ಏನಂತೇಳಿ. ನಾವು ನಿಮ್ ಮಾಧ್ಯಮದಲ್ಲೇ ನೋಡಿರೋದು. ನಾನು ಸೀದಾ ಬೆಂಗಳೂರಲ್ಲಿ ಈಗ ಡೆಲ್ಲಿಲಿದ್ದ ಬಂದಿವಿ. ಏನ್ ತೀರ್ಮಾನ ಆಗಿದೆ ಏನಂಬುದು ನೋಡ್ಬಿಟ್ಟು ಅದಕ್ಕೆ ಗೊತ್ತಾಗುತ್ತೆ. ಈಗ ಮುಖ್ಯಮಂತ್ರಿಗಳು ಬದಲಾವಣೆ ಆಗತ್ತೆ, ಸಚಿವ ಸಂಪುಟದ ವಿಸ್ತರಣೆ ಆಗುತ್ತೋ ನೋಡ್ಬೇಕು ಏನ್ ಮಾಡ್ತಾರೆ ಏನ. ಈಗಾಗಲೇ ಹೈಕಮಾಂಡ್ ತೀರ್ಮಾನ ತಗೊಂಡಿದೆಯಲ್ಲ, ತೀರ್ಮಾನ ಪ್ರಕಾರ ಮುಖ್ಯಮಂತ್ರಿಗಳು ಅದನ್ನೇ, ಸಿದ್ದರಾಮಯ್ಯನವರು ಅದನ್ನೇ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಅದೇನ್ ತೀರ್ಮಾನ ಆಗಿರುತ್ತೆ ಮಾಡ್ತಾರ. ಅವ್ರು ಏನ್ ಅವ್ರ ತೀರ್ಮಾನ ಗೊತ್ತಾಗುತ್ತೆ ನಾಳೆ ನಾಡದ್ರಲ್ಲಿ ಏನಂತೇಳಿ. ನಾವು ನಿಮ್ ಮಾಧ್ಯಮದಲ್ಲೇ ನೋಡಿರೋದು. ನಾನು ಸೀದಾ ಬೆಂಗಳೂರಲ್ಲಿ ಈಗ ಡೆಲ್ಲಿಲಿದ್ದ ಬಂದಿವಿ. ಏನ್ ತೀರ್ಮಾನ ಆಗಿದೆ ಏನಂಬುದು ನೋಡ್ಬಿಟ್ಟು ಅದಕ್ಕೆ ಗೊತ್ತಾಗುತ್ತೆ. ಈಗ ಮುಖ್ಯಮಂತ್ರಿಗಳು ಬದಲಾವಣೆ ಆಗತ್ತೆ, ಸಚಿವ ಸಂಪುಟದ ವಿಸ್ತರಣೆ ಆಗುತ್ತೋ ನೋಡ್ಬೇಕು.